ಶ್ರೀ ಕೃತಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಶಂಕೆ ಇದು. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಯಾಕೆ ಓಂ ಪ್ರಕಾಶ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಸ್ತಿ ವಿಚಾರಕ್ಕೆ ದಂಪತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಪತ್ನಿ ಧಮಕಿ ಹಾಕಿದ್ರಂತೆ. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮತ್ತು ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಅವರನ್ನ ವಾಪಸ್ ಅಂದ್ರೆ ಐಜಿಪಿ ಮಲಗಿರುವಾಗ ಈ ಪಿನಾಯಿಲ್ ಹಾಕಿದ್ರು ಅಂತೇಳಿ ಕಿವಿಗೆ ಮತ್ತೊಂದು ಯಾಕೆ ಹಾಕಿದ್ರು ಗೊತ್ತಿಲ್ಲ. ಪಿನಾಯಿಲ್ ಬಾಯಿಗೆ ಹಾಕಕ್ ಹೋದ್ರ ಏನೋ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ಎದ್ದು ನೋಡಿದಾಗ ಅಂಟಂಟಿತ್ತು. ಅವರು ಅದನ್ನ ಈ ಲ್ಯಾಬ್ಗೆ ಕಳಿಸಿದ್ದಾರೆ. ನೋಡಿದಾಗ ಪಿನಾಯಿಲ್ ಅಂತ ಭಯ ಆಗ್ಬಿಟ್ಟಿದೆ ಅವರಿಗೆ. ಏನೋ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಸೀದಾ ತಂಗಿ ಮನೆಗೆ ಹೋಗಿದ್ದಾರೆ. ತಂಗಿ ಮನೆಗೆ ಹೋಗಿ ಅಲ್ಲಿದ್ದಾರೆ. ಅಲ್ಲಿ ಹೋದಾಗ ಮಗಳು ಕೃತಿ ಫೋನ್ ಮಾಡಿ ಪಪ್ಪ ಪ್ಲೀಸ್ ಮಿಸ್ ಯು ಪಪ್ಪ ಪ್ಲೀಸ್ ಬನ್ನಿ ಪಪ್ಪ ಅಂತ ಕರೆದಿದ್ದಾಳೆ. ಮಗಳು ಕರೆದಾಗಲ್ವ ಎಷ್ಟಾದ್ರೂ ತಂದೆಗೆ ಮಗಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ. ಒಂದು ಮಾತಿದೆ, ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆಮೇಲೆ ಅಮ್ಮನಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ಕರೆದಾಗ ಬಂದಿದ್ದಾರೆ. ಬಂದ್ಬಿಟ್ಟು ಮೇಲಕ್ಕೆ ಬರೋದಿಲ್ಲ ಮಗಳೇ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಲ್ಕೋತೀನಿ ಅಂತ ಮಲ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ಕಾರ್ತಿಕೇಯನ್ ಅವನ ಮಗ ಮತ್ತು ಮಗಳಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಮಗಳು, 3ನೇ ಫ್ಲೋರ್ ಅಲ್ಲಿ ಹೆಂಡತಿಯೇನೋ ಇನ್ನೊಂದು ಮಗನ ಜೊತೆನೇನೋ ಮಗಳ ಜೊತೆನೇನೋ ಇರ್ತಾರೆ. ಸೊ ಹಿಂಗೆಲ್ಲ ಆಗಿರುವಂತದ್ದು. ಸೊ ಹಾಗಾಗಿ ಮೊದಲೇ ಪ್ಲಾನ್ ಮಾಡಿದ್ರು, ವಿಷ ಕೊಟ್ಟು ಹಿಂಗೆಲ್ಲ ಕೇಳಿ ಬರ್ತಾ ಇದೆ ಮಾತುಗಳು. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಕೃತಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಶಂಕೆ ಇದು. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಯಾಕೆ ಓಂ ಪ್ರಕಾಶ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಸ್ತಿ ವಿಚಾರಕ್ಕೆ ದಂಪತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಪತ್ನಿ ಧಮಕಿ ಹಾಕಿದ್ರಂತೆ. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮತ್ತು ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಅವರನ್ನ ವಾಪಸ್ ಅಂದ್ರೆ ಐಜಿಪಿ ಮಲಗಿರುವಾಗ ಈ ಪಿನಾಯಿಲ್ ಹಾಕಿದ್ರು ಅಂತೇಳಿ ಕಿವಿಗೆ ಮತ್ತೊಂದು ಯಾಕೆ ಹಾಕಿದ್ರು ಗೊತ್ತಿಲ್ಲ. ಪಿನಾಯಿಲ್ ಬಾಯಿಗೆ ಹಾಕಕ್ ಹೋದ್ರ ಏನೋ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ಎದ್ದು ನೋಡಿದಾಗ ಅಂಟಂಟಿತ್ತು. ಅವರು ಅದನ್ನ ಈ ಲ್ಯಾಬ್ಗೆ ಕಳಿಸಿದ್ದಾರೆ. ನೋಡಿದಾಗ ಪಿನಾಯಿಲ್ ಅಂತ ಭಯ ಆಗ್ಬಿಟ್ಟಿದೆ ಅವರಿಗೆ. ಏನೋ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಸೀದಾ ತಂಗಿ ಮನೆಗೆ ಹೋಗಿದ್ದಾರೆ. ತಂಗಿ ಮನೆಗೆ ಹೋಗಿ ಅಲ್ಲಿದ್ದಾರೆ. ಅಲ್ಲಿ ಹೋದಾಗ ಮಗಳು ಕೃತಿ ಫೋನ್ ಮಾಡಿ ಪಪ್ಪ ಪ್ಲೀಸ್ ಮಿಸ್ ಯು ಪಪ್ಪ ಪ್ಲೀಸ್ ಬನ್ನಿ ಪಪ್ಪ ಅಂತ ಕರೆದಿದ್ದಾಳೆ. ಮಗಳು ಕರೆದಾಗಲ್ವ ಎಷ್ಟಾದ್ರೂ ತಂದೆಗೆ ಮಗಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ. ಒಂದು ಮಾತಿದೆ, ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆಮೇಲೆ ಅಮ್ಮನಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ಕರೆದಾಗ ಬಂದಿದ್ದಾರೆ. ಬಂದ್ಬಿಟ್ಟು ಮೇಲಕ್ಕೆ ಬರೋದಿಲ್ಲ ಮಗಳೇ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಲ್ಕೋತೀನಿ ಅಂತ ಮಲ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ಕಾರ್ತಿಕೇಯನ್ ಅವನ ಮಗ ಮತ್ತು ಮಗಳಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಮಗಳು, 3ನೇ ಫ್ಲೋರ್ ಅಲ್ಲಿ ಹೆಂಡತಿಯೇನೋ ಇನ್ನೊಂದು ಮಗನ ಜೊತೆನೇನೋ ಮಗಳ ಜೊತೆನೇನೋ ಇರ್ತಾರೆ. ಸೊ ಹಿಂಗೆಲ್ಲ ಆಗಿರುವಂತದ್ದು. ಸೊ ಹಾಗಾಗಿ ಮೊದಲೇ ಪ್ಲಾನ್ ಮಾಡಿದ್ರು, ವಿಷ ಕೊಟ್ಟು ಹಿಂಗೆಲ್ಲ ಕೇಳಿ ಬರ್ತಾ ಇದೆ ಮಾತುಗಳು. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಕೃತಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಶಂಕೆ ಇದು. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಯಾಕೆ ಓಂ ಪ್ರಕಾಶ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಸ್ತಿ ವಿಚಾರಕ್ಕೆ ದಂಪತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಪತ್ನಿ ಧಮಕಿ ಹಾಕಿದ್ರಂತೆ. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮತ್ತು ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಅವರನ್ನ ವಾಪಸ್ ಅಂದ್ರೆ ಐಜಿಪಿ ಮಲಗಿರುವಾಗ ಈ ಪಿನಾಯಿಲ್ ಹಾಕಿದ್ರು ಅಂತೇಳಿ ಕಿವಿಗೆ ಮತ್ತೊಂದು ಯಾಕೆ ಹಾಕಿದ್ರು ಗೊತ್ತಿಲ್ಲ. ಪಿನಾಯಿಲ್ ಬಾಯಿಗೆ ಹಾಕಕ್ ಹೋದ್ರ ಏನೋ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ಎದ್ದು ನೋಡಿದಾಗ ಅಂಟಂಟಿತ್ತು. ಅವರು ಅದನ್ನ ಈ ಲ್ಯಾಬ್ಗೆ ಕಳಿಸಿದ್ದಾರೆ. ನೋಡಿದಾಗ ಪಿನಾಯಿಲ್ ಅಂತ ಭಯ ಆಗ್ಬಿಟ್ಟಿದೆ ಅವರಿಗೆ. ಏನೋ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಸೀದಾ ತಂಗಿ ಮನೆಗೆ ಹೋಗಿದ್ದಾರೆ. ತಂಗಿ ಮನೆಗೆ ಹೋಗಿ ಅಲ್ಲಿದ್ದಾರೆ. ಅಲ್ಲಿ ಹೋದಾಗ ಮಗಳು ಕೃತಿ ಫೋನ್ ಮಾಡಿ ಪಪ್ಪ ಪ್ಲೀಸ್ ಮಿಸ್ ಯು ಪಪ್ಪ ಪ್ಲೀಸ್ ಬನ್ನಿ ಪಪ್ಪ ಅಂತ ಕರೆದಿದ್ದಾಳೆ. ಮಗಳು ಕರೆದಾಗಲ್ವ ಎಷ್ಟಾದ್ರೂ ತಂದೆಗೆ ಮಗಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ. ಒಂದು ಮಾತಿದೆ, ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆಮೇಲೆ ಅಮ್ಮನಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ಕರೆದಾಗ ಬಂದಿದ್ದಾರೆ. ಬಂದ್ಬಿಟ್ಟು ಮೇಲಕ್ಕೆ ಬರೋದಿಲ್ಲ ಮಗಳೇ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಲ್ಕೋತೀನಿ ಅಂತ ಮಲ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ಕಾರ್ತಿಕೇಯನ್ ಅವನ ಮಗ ಮತ್ತು ಮಗಳಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಮಗಳು, 3ನೇ ಫ್ಲೋರ್ ಅಲ್ಲಿ ಹೆಂಡತಿಯೇನೋ ಇನ್ನೊಂದು ಮಗನ ಜೊತೆನೇನೋ ಮಗಳ ಜೊತೆನೇನೋ ಇರ್ತಾರೆ. ಸೊ ಹಿಂಗೆಲ್ಲ ಆಗಿರುವಂತದ್ದು. ಸೊ ಹಾಗಾಗಿ ಮೊದಲೇ ಪ್ಲಾನ್ ಮಾಡಿದ್ರು, ವಿಷ ಕೊಟ್ಟು ಹಿಂಗೆಲ್ಲ ಕೇಳಿ ಬರ್ತಾ ಇದೆ ಮಾತುಗಳು. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಕೃತಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಶಂಕೆ ಇದು. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಯಾಕೆ ಓಂ ಪ್ರಕಾಶ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಸ್ತಿ ವಿಚಾರಕ್ಕೆ ದಂಪತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಪತ್ನಿ ಧಮಕಿ ಹಾಕಿದ್ರಂತೆ. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮತ್ತು
ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಅವರನ್ನ ವಾಪಸ್ ಅಂದ್ರೆ ಐಜಿಪಿ ಮಲಗಿರುವಾಗ ಈ ಪಿನಾಯಿಲ್ ಹಾಕಿದ್ರು ಅಂತೇಳಿ ಕಿವಿಗೆ ಮತ್ತೊಂದು ಯಾಕೆ ಹಾಕಿದ್ರೂ ಗೊತ್ತಿಲ್ಲ. ಪಿನಾಯಿಲ್ ಬಾಯಿಗೆ ಹಾಕಕ್ ಹೋದ್ರ ಏನೋ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ಎದ್ದು ನೋಡಿದಾಗ ಅಂಟಂಟಿತ್ತು. ಅವರು ಅದನ್ನ ಈ ಲ್ಯಾಬ್ಗೆ ಕಳಿಸಿದ್ದಾರೆ. ನೋಡಿದಾಗ ಪಿನಾಯಿಲ್ ಅಂತ ಭಯ ಆಗ್ಬಿಟ್ಟಿದೆ ಅವರಿಗೆ. ಏನೋ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಸೀದಾ ತಂಗಿ ಮನೆಗೆ ಹೋಗಿದ್ದಾರೆ. ತಂಗಿ ಮನೆಗೆ ಹೋಗಿ ಅಲ್ಲಿದ್ದಾರೆ. ಅಲ್ಲಿ ಹೋದಾಗ ಮಗಳು ಕೃತಿ ಫೋನ್ ಮಾಡಿ ಪಪ್ಪ ಪ್ಲೀಸ್ ಮಿಸ್ ಯು ಪಪ್ಪ ಪ್ಲೀಸ್ ಬನ್ನಿ ಪಪ್ಪ ಅಂತ ಕರೆದಿದ್ದಾಳೆ. ಮಗಳು ಕರೆದಾಗಲ್ವ ಎಷ್ಟಾದ್ರೂ ತಂದೆಗೆ ಮಗಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ. ಒಂದು ಮಾತಿದೆ, ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆಮೇಲೆ ಅಮ್ಮನಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ಕರೆದಾಗ ಬಂದಿದ್ದಾರೆ. ಬಂದ್ಬಿಟ್ಟು ಮೇಲಕ್ಕೆ ಬರೋದಿಲ್ಲ ಮಗಳೇ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಲ್ಕೋತೀನಿ ಅಂತ ಮಲ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ಕಾರ್ತಿಕೇಯನ್ ಅವನ ಮಗ ಮತ್ತು ಮಗಳಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಮಗಳು, ಮೂರನೇ ಫ್ಲೋರ್ ಅಲ್ಲಿ ಹೆಂಡತಿಯೇನೋ ಇನ್ನೊಂದು ಮಗನ ಜೊತೆನೇನೋ ಮಗಳ ಜೊತೆನೇನೋ ಇರ್ತಾರೆ. ಸೊ ಹಿಂಗೆಲ್ಲ ಆಗಿರುವಂತದ್ದು. ಸೊ ಹಾಗಾಗಿ ಮೊದಲೇ ಪ್ಲಾನ್ ಮಾಡಿದ್ರು, ವಿಷ ಕೊಟ್ಟು ಹಿಂಗೆಲ್ಲ ಕೇಳಿ ಬರ್ತಾ ಇದೆ ಮಾತುಗಳು. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೃತಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಶಂಕೆ ಇದು. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಯಾಕೆ ಓಂ ಪ್ರಕಾಶ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಸ್ತಿ ವಿಚಾರಕ್ಕೆ ದಂಪತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಪತ್ನಿ ಧಮಕಿ ಹಾಕಿದ್ರಂತೆ. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮತ್ತು ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಅವರನ್ನ ವಾಪಸ್ ಅಂದ್ರೆ ಐಜಿಪಿ ಮಲಗಿರುವಾಗ ಈ ಪಿನಾಯಿಲ್ ಹಾಕಿದ್ರು ಅಂತೇಳಿ ಕಿವಿಗೆ ಮತ್ತೊಂದು ಯಾಕೆ ಹಾಕಿದ್ರೂ ಗೊತ್ತಿಲ್ಲ. ಪಿನಾಯಿಲ್ ಬಾಯಿಗೆ ಹಾಕಕ್ ಹೋದ್ರ ಏನೋ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ಎದ್ದು ನೋಡಿದಾಗ ಅಂಟಂಟಿತ್ತು. ಅವರು ಅದನ್ನ ಈ ಲ್ಯಾಬ್ಗೆ ಕಳಿಸಿದ್ದಾರೆ. ನೋಡಿದಾಗ ಪಿನಾಯಿಲ್ ಅಂತ ಭಯ ಆಗ್ಬಿಟ್ಟಿದೆ ಅವರಿಗೆ. ಏನೋ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಸೀದಾ ತಂಗಿ ಮನೆಗೆ ಹೋಗಿದ್ದಾರೆ. ತಂಗಿ ಮನೆಗೆ ಹೋಗಿ ಅಲ್ಲಿದ್ದಾರೆ. ಅಲ್ಲಿ ಹೋದಾಗ ಮಗಳು ಕೃತಿ ಫೋನ್ ಮಾಡಿ ಪಪ್ಪ ಪ್ಲೀಸ್ ಮಿಸ್ ಯು ಪಪ್ಪ ಪ್ಲೀಸ್ ಬನ್ನಿ ಪಪ್ಪ ಅಂತ ಕರೆದಿದ್ದಾಳೆ. ಮಗಳು ಕರೆದಾಗಲ್ವ ಎಷ್ಟಾದ್ರೂ ತಂದೆಗೆ ಮಗಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ. ಒಂದು ಮಾತಿದೆ, ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆಮೇಲೆ ಅಮ್ಮನಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ಕರೆದಾಗ ಬಂದಿದ್ದಾರೆ. ಬಂದ್ಬಿಟ್ಟು ಮೇಲಕ್ಕೆ ಬರೋದಿಲ್ಲ ಮಗಳೇ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಲ್ಕೋತೀನಿ ಅಂತ ಮಲ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ಕಾರ್ತಿಕೇಯನ್ ಅವನ ಮಗ ಮತ್ತು ಮಗಳಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಮಗಳು, ಮೂರನೇ ಫ್ಲೋರ್ ಅಲ್ಲಿ ಹೆಂಡತಿಯೇನೋ ಇನ್ನೊಂದು ಮಗನ ಜೊತೆನೇನೋ ಮಗಳ ಜೊತೆನೇನೋ ಇರ್ತಾರೆ. ಸೊ ಹಿಂಗೆಲ್ಲ ಆಗಿರುವಂತದ್ದು. ಸೊ ಹಾಗಾಗಿ ಮೊದಲೇ ಪ್ಲಾನ್ ಮಾಡಿದ್ರು, ವಿಷ ಕೊಟ್ಟು ಹಿಂಗೆಲ್ಲ ಕೇಳಿ ಬರ್ತಾ ಇದೆ ಮಾತುಗಳು. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೃತಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಶಂಕೆ ಇದು. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಯಾಕೆ ಓಂ ಪ್ರಕಾಶ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಸ್ತಿ ವಿಚಾರಕ್ಕೆ ದಂಪತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಪತ್ನಿ ಧಮಕಿ ಹಾಕಿದ್ರಂತೆ. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮತ್ತು ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಅವರನ್ನ ವಾಪಸ್ ಅಂದ್ರೆ ಐಜಿಪಿ ಮಲಗಿರುವಾಗ ಈ ಪಿನಾಯಿಲ್ ಹಾಕಿದ್ರು ಅಂತೇಳಿ ಕಿವಿಗೆ ಮತ್ತೊಂದು ಯಾಕೆ ಹಾಕಿದ್ರೂ ಗೊತ್ತಿಲ್ಲ. ಪಿನಾಯಿಲ್ ಬಾಯಿಗೆ ಹಾಕಕ್ ಹೋದ್ರ ಏನೋ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ಎದ್ದು ನೋಡಿದಾಗ ಅಂಟಂಟಿತ್ತು. ಅವರು ಅದನ್ನ ಈ ಲ್ಯಾಬ್ಗೆ ಕಳಿಸಿದ್ದಾರೆ. ನೋಡಿದಾಗ ಪಿನಾಯಿಲ್ ಅಂತ ಭಯ ಆಗ್ಬಿಟ್ಟಿದೆ ಅವರಿಗೆ. ಏನೋ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಸೀದಾ ತಂಗಿ ಮನೆಗೆ ಹೋಗಿದ್ದಾರೆ. ತಂಗಿ ಮನೆಗೆ ಹೋಗಿ ಅಲ್ಲಿದ್ದಾರೆ. ಅಲ್ಲಿ ಹೋದಾಗ ಮಗಳು ಕೃತಿ ಫೋನ್ ಮಾಡಿ ಪಪ್ಪ ಪ್ಲೀಸ್ ಮಿಸ್ ಯು ಪಪ್ಪ ಪ್ಲೀಸ್ ಬನ್ನಿ ಪಪ್ಪ ಅಂತ ಕರೆದಿದ್ದಾಳೆ. ಮಗಳು ಕರೆದಾಗಲ್ವ ಎಷ್ಟಾದ್ರೂ ತಂದೆಗೆ ಮಗಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ. ಒಂದು ಮಾತಿದೆ, ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆಮೇಲೆ ಅಮ್ಮನಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ಕರೆದಾಗ ಬಂದಿದ್ದಾರೆ. ಬಂದ್ಬಿಟ್ಟು ಮೇಲಕ್ಕೆ ಬರೋದಿಲ್ಲ ಮಗಳೇ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಲ್ಕೋತೀನಿ ಅಂತ ಮಲ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ಕಾರ್ತಿಕೇಯನ್ ಅವನ ಮಗ ಮತ್ತು ಮಗಳಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಮಗಳು, ಮೂರನೇ ಫ್ಲೋರ್ ಅಲ್ಲಿ ಹೆಂಡತಿಯೇನೋ ಇನ್ನೊಂದು ಮಗನ ಜೊತೆನೇನೋ ಮಗಳ ಜೊತೆನೇನೋ ಇರ್ತಾರೆ. ಸೊ ಹಿಂಗೆಲ್ಲ ಆಗಿರುವಂತದ್ದು. ಸೊ ಹಾಗಾಗಿ ಮೊದಲೇ ಪ್ಲಾನ್ ಮಾಡಿದ್ರು, ವಿಷ ಕೊಟ್ಟು ಹಿಂಗೆಲ್ಲ ಕೇಳಿ ಬರ್ತಾ ಇದೆ ಮಾತುಗಳು. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.